Hello guys, I am Nidhi Pakalwadi, your science teacher, Sankalp Learning Solutions. ಇವತ್ತು ನಾವು ಆ ರಾಸಾಯನಿಕ ಶಾಸ್ತ್ರದ ಹೊಸ ಅಧ್ಯಾಯ, ಹೊಸ ಘಟಕವನ್ನ ಸ್ಟಾರ್ಟ್ ಮಾಡ್ತೇವೆ. ಪೀರಿಯಾಡಿಕ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್, ಧಾತುಗಳ ಆವರ್ತನೀಯ ವರ್ಗೀಕರಣ ಅಂತ ಹೇಳ್ಬಹುದು. ಆವರ್ತನೀಯ ವರ್ಗೀಕರಣ ನಮಗೆ ಗೊತ್ತಿದೆ. ನಮಗೆ ಒಟ್ಟು ನಮ್ಮ ನಿಸರ್ಗದಲ್ಲಾಗಿರ್ಬಹುದು, ನಮ್ಮ ಭೂಮಿ ಮೇಲಾಗಿರ್ಬಹುದು, ನಮಗೆ ಒಟ್ಟು 114 ಧಾತುಗಳಿವೆ. ಹೌದಾ? ಈ 114 ಧಾತುಗಳನ್ನ ಒಂದು ಪಟ್ಟಿಯನ್ನು ಮಾಡಿದ್ರೆ ಆ ಪಟ್ಟಿಯನ್ನ ನೆನ್ಪಿಟ್ಕೊಳ್ಳೋದು ಕಷ್ಟ ಸಾಧ್ಯ. ಹೌದಾ? ಆದ್ದರಿಂದ ಇದಕ್ಕೆ ಅದರ ಅನುಗುಣವಾಗಿ, ಧಾತುಗಳ ಗುಣಗಳ ಅನುಗುಣವಾಗಿ ವರ್ಗೀಕರಣವನ್ನ ಮಾಡಲಾಗಿದೆ. ಈ ವರ್ಗೀಕರಣವನ್ನ ಒಂದೇ ಹೊತ್ತಲ್ಲೂ ಅಥವಾ ಒಂದೇ ಟೈಮಲ್ಲೂ ಮಾಡಲಿಲ್ಲ. ಹಲವಾರು ವಿಜ್ಞಾನಿಗಳು ತಮ್ಮದೇ ಆದಂತಹ ಒಂದು ಸಿದ್ಧಾಂತವನ್ನ ತಯಾರು ಮಾಡಿ ಅದರ ಆಧಾರದ ಮೇಲೆ ಧಾತುಗಳ ವರ್ಗೀಕರಣವನ್ನ ಮಾಡಿದ್ರು. ಸೊ ಯಾವ ವಿಜ್ಞಾನಿಗಳು ಯಾವ ತರಹದ ಸಿದ್ಧಾಂತವನ್ನ, ಯಾವ ತರಹದ ಪ್ರಯತ್ನವನ್ನ ಮಾಡಿದ್ದಾರೆ ಧಾತುಗಳನ್ನ ವರ್ಗೀಕರಣ ಮಾಡೋದಕ್ಕೆ ಅನ್ನೋದನ್ನ ನಾವು ಈ ತರಗತಿಯಲ್ಲಿ ಕಲಿಯೋಣ. ಒಂದನೇದಾಗಿ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್, ಧಾತುಗಳ ವರ್ಗೀಕರಣ ಯಾಕೆ, ಧಾತುಗಳ ವರ್ಗೀಕರಣ ಅಂದ್ರೆ ಏನು ಅನ್ನೋದನ್ನ ನೋಡೋಣ. The arranging of elements into different groups on the basis of similarities in their properties is called classification of elements. ವರ್ಗೀಕರಣ, ಧಾತುಗಳ ವರ್ಗೀಕರಣ ಅಂದರೆ ಏನು? ಇದು ಒಂದು ಅರೇಂಜಿಂಗ್ ಆಫ್ ಎಲಿಮೆಂಟ್ಸ್, ಧಾತುಗಳನ್ನ ಒಂದು ಕಡೆ ಅರೇಂಜ್ ಮಾಡಿಡೋದು, ಒಂದು ಗ್ರೂಪ್ ಅನ್ನಾಗಿ, ಒಂದು ಗುಂಪುಗಳನ್ನಾಗಿ ಅದನ್ನ ಮಾಡಿಡೋದು. ಯಾವುದರ ಆಧಾರದ ಮೇಲೆ? ಅದರ ಸಿಮಿಲಾರಿಟೀಸ್ ಇನ್ ದ ಪ್ರಾಪರ್ಟೀಸ್, ಗುಣಗಳ ಹೊಂದಾಣಿಕೆಯ ಮೇಲೆ ಕೆಲವೊಂದಿಷ್ಟು ಧಾತುಗಳನ್ನ ಗುಂಪುಗಳನ್ನಾಗಿ ಮಾಡಿ ಇರಿಸೋದಕ್ಕೆ ಏನಂತಾರೆ? ವರ್ಗೀಕರಣ ಅಂತ ಹೇಳ್ತಾರೆ. ಹೌದಾ? ಸೊ ಇಲ್ಲಿ ದ ಕ್ಲಾಸಿಫಿಕೇಶನ್ ಆಫ್ ಸಿಮಿಲರ್ ಎಲಿಮೆಂಟ್ಸ್ ಇನ್ ಟು ಗ್ರೂಪ್ಸ್ ಮೇಕ್ಸ್ ದ ಸ್ಟಡಿ ಆಫ್ ಎಲಿಮೆಂಟ್ಸ್ ಈಸಿಯರ್. ಸೊ ಯಾಕೆ ವರ್ಗೀಕರಣ ಮಾಡಬೇಕು ಅಂತ ಅಂದ್ರೆ, ಒಂದೇ ತರಹದ ಧಾತುಗಳನ್ನ ನಾವು ಒಂದು ಗುಂಪಲ್ಲಿ ಇಟ್ರೆ ಆ ಧಾತುಗಳನ್ನ ಓದ್ಕೊಳ್ಳೋದಕ್ಕೆ, ಆ ಧಾತುಗಳ ಮೇಲೆ ಅಭ್ಯಾಸ ಮಾಡೋದಕ್ಕೆ, ಆ ಧಾತುಗಳ ಮೇಲೆ ಚಿಂತನೆ ಮಾಡೋದಕ್ಕೆ ಈಸಿ ಆಗತ್ತೆ. ದೇರ್ ಆರ್ ಅಬೌಟ್ 114 ಡಿಫ್ರೆಂಟ್ ಎಲಿಮೆಂಟ್ಸ್ ನೋನ್ ಸೋ ಫಾರ್. ಸೊ ಇಲ್ಲಿವರೆಗೂ ನಮಗೆ 114 ಎಲಿಮೆಂಟ್ಸ್ ಗೊತ್ತಿದೆ. ನೆಕ್ಸ್ಟ್ ಒನ್, ಅರ್ಲಿ ಅಟೆಂಪ್ಟ್ಸ್ ಅಟ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್. ಅಂದ್ರೆ ಹಿಂದ್ಗಡೆ, ಅಂದ್ರೆ ಹಿಂದಿನ ಶತಮಾನದಲ್ಲಾಗಿರ್ಬಹುದು, ಮೊದಲಿಗೆ ಯಾವ ರೀತಿ ವರ್ಗೀಕರಣ ಆಯಿತು ಧಾತುಗಳದ್ದು ಅನ್ನೋದನ್ನ ನೋಡೋಣ. The earliest attempt to classify elements was grouping them known as then known elements into two groups called metals and non-metals. ಮೊದಲು ನಮಗೆ 30 ಲೋಹಗಳ ಬಗ್ಗೆ, ಅಂದ್ರೆ 30 ಧಾತುಗಳ ಬಗ್ಗೆ ಅಷ್ಟೇ ಗೊತ್ತಿತ್ತು. ಆ 30 ಧಾತುಗಳನ್ನ ನಾವು 2 ಪಟ್ಟಿಯನ್ನಾಗಿ ಮಾಡಿದ್ವಿ. ಒಂದನೇ ಪಟ್ಟಿಯಲ್ಲಿ ಲೋಹಗಳು, ಧಾತುಗಳು ಯಾವ ಲೋಹಗಳಿವೆಯೋ ಅದನ್ನು ಲೋಹಗಳಲ್ಲಿ ಇಟ್ಟಿದ್ವಿ. ಅದೇ ರೀತಿಯಾಗಿ ಇನ್ನೊಂದು ಪಟ್ಟಿಯಲ್ಲಿ ಧಾತುಗಳು ಯಾವ ಅಲೋಹಗಳಿರೋ ಅದನ್ನ ಇಟ್ಟಿದ್ವಿ. The defect in this classification was that it had no place for metalloids, elements which have properties of both metals and non-metals, which were discovered later. ಇದಾದ ನಂತರ ಮೆಟಲಾಯ್ಡ್ ಅನ್ನೋ ಒಂದು ಧಾತುಗಳು, ಯಾವ ಧಾತುಗಳು ಮೆಟಲಾಯ್ಡ್ ತರ ಆಕ್ಟ್ ಆಗ್ತಾವೋ. ಮೆಟಲಾಯ್ಡ್ ಅಂತ ಅಂದ್ರೆ ಏನು? ಯಾವ ಧಾತು ಎರಡೂ ಗುಣಗಳನ್ನ ಹೊಂದಿದೆಯೋ, ಲೋಹ ಮತ್ತು ಅಲೋಹ ಎರಡೂ ಗುಣಗಳನ್ನ ತನ್ನಲ್ಲಿ ಹೊಂದಿದೆಯೋ ಅಂಥ ಧಾತುಗಳನ್ನ ಗ್ರೂಪ್ ಮಾಡುವಂಥದ್ದು, ಅಥವಾ ಯಾವ ಗುಂಪಿನಲ್ಲಿ ಇರಿಸಬೇಕು ಅನ್ನೋದು ಈ ಗುಂಪಿನಿಂದ ಏನಾಯ್ತು? ಈ ತರದ ವರ್ಗೀಕರಣದಿಂದ ಆಗ್ಲಿಲ್ಲ. ಅದಕ್ಕೆ ಈ ತರದ ವರ್ಗೀಕರಣ ಫೇಲ್ ಆಯ್ತು ಅಂತ ಹೇಳ್ಬಹುದು. ಎರಡನೇದಾಗಿ ಬಂದಿದ್ದು ಡಾಬರ್ನಿಯರ್ನ ತ್ರಿವಳಿಗಳು, ಟ್ರಯಾಡ್ಸ್ ಅಂದ್ರೆ ತ್ರಿವಳಿಗಳು. ಸೊ ಡಾಬರ್ನಿಯರ್ ಅನ್ನೋರು ಏನ್ ಮಾಡಿದ್ರು ಅಂತ ನೋಡೋಣ. Dobronier classified elements in the increasing order of their atomic masses into groups of 3 elements called triads. In each triad, the atomic mass of the middle element was approximately equal to the average of other 2 elements. Okay. ಸೊ ಇಲ್ಲಿ ಡಾಬರ್ನಿಯರ್ ತ್ರಿವಳಿಗಳಲ್ಲಿ ಅವ್ರೇನ್ ಮಾಡಿದ್ರು ಅಂದ್ರೆ, ಅವರು ಪರಮಾಣು ರಾಶಿ ಕಾನ್ಸೆಪ್ಟ್ ಅನ್ನ ಇಟ್ಕೊಂಡ್ರು. ಪರಮಾಣು ರಾಶಿ ಅಂದ್ರೆ ಏನು? ಅಟೋಮಿಕ್ ಮಾಸ್ ಅಂದ್ರೆ ಏನು? ದ ಟೋಟಲ್ ನಂಬರ್ ಆಫ್ ಪ್ರೋಟಾನ್ಸ್ ಅಂಡ್ ನ್ಯೂಟ್ರಾನ್ಸ್ ಇನ್ ದ ನ್ಯೂಕ್ಲಿಯಸ್ ಆಫ್ ಅನ್ ಆಟಮ್.
ಹೌದಾ, ಪ್ರೋಟಾನ್ಸ್ ಮತ್ತು ಒಟ್ಟು ಪ್ರೋಟಾನ್ ಮತ್ತೆ ನ್ಯೂಟ್ರಾನ್ಗಳು ಇರುವ ನ್ಯೂಕ್ಲಿಯಸ್ ಅಲ್ಲಿ ಇರುವಾಗ ಅದಕ್ಕೆ ಪರಮಾಣು ರಾಶಿ ಅಂತ ಕರೀತಾರೆ. ಸೊ ಈ ಡಾಬರ್ನಿಯರ್ ಅವರು ಏನಂದ್ರು ಅಂದ್ರೆ, ಈ ಕ್ಲಾಸಿಫೈಡ್ ಎಲಿಮೆಂಟ್ಸ್, ಅವರು ಧಾತುಗಳನ್ನ ಹೇಗೆ ವರ್ಗೀಕರಣ ಮಾಡಿದ್ರು ಅಂದ್ರೆ ಏರಿಕೆ ಕ್ರಮದಲ್ಲಿ. ಹೌದಾ, ಪರಮಾಣು ರಾಶಿವಿನ ಏರಿಕೆ ಕ್ರಮದಲ್ಲಿ ತ್ರಿವಳಿ ಅಂದ್ರೆ ಗ್ರೂಪ್ ಆಫ್ 3 ಮಾಡಿದ್ರು. ಎಲ್ಲ ಧಾತುಗಳನ್ನ 3 ಗ್ರೂಪ್ ಮಾಡಿದ್ರು. ಹೇಗೆ 3 ಗ್ರೂಪ್ ಮಾಡಿದ್ರು ಅಂತ ಅಂದ್ರೆ, ಇಲ್ಲಿ ನೋಡ್ಬೋದು, ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ. ಲಿಥಿಯಂ ನ ಪರಮಾಣು ರಾಶಿ 6.9. ಅದೇ ರೀತಿ ಪೊಟ್ಯಾಷಿಯಂನ ಪರಮಾಣು ರಾಶಿ 39. ಹೌದಾ, ಇವೆರಡನ್ನು ಕೂಡಿಸಿದಾಗ ನಮಗೆ ಎಷ್ಟು ಬರುತ್ತೆ? 39.0, 6.9. ಸೊ 45.5 ಬರುತ್ತೆ. ಡಿವೈಡೆಡ್ ಬೈ ನೀವು 2 ಮಾಡಿದಾಗ we will get it around 22 point something. ಹೌದಾ, 22 point something, which is nearly equal to 23. ಸೊ ಈ ಎರಡು ಮಧ್ಯದನ್ನ ಬಿಟ್ಟು ಉಳಿದ ಎರಡು ಧಾತುಗಳ ಪರಮಾಣು ರಾಶಿಯ ಎವರೇಜ್ ಅನ್ನ ತೆಗೆದಾಗ, ಅಂದ್ರೆ ಸರಾಸರಿಯನ್ನ ತೆಗೆದಾಗ ನಮಗೆ ಬರುವ ಆನ್ಸರ್ ಏನಿರುತ್ತೆ, ನಮಗೆ ಬರುವ ಉತ್ತರ ಮಿಡಲ್ ಅಂದ್ರೆ ಮಧ್ಯದಲ್ಲಿರುವ ಧಾತುವಿನ ಪರಮಾಣು ರಾಶಿಯಾಗಿರುತ್ತೆ ಅಂತ ಡಾಬರ್ನಿಯರ್ ಅವರು ಪ್ರತಿಪಾದಿಸಿದ್ರು. ಅದೇ ರೀತಿಯಾಗಿ ಈ ವರ್ಗೀಕರಣದಲ್ಲಿ ದೋಷಗಳನ್ನು ಕಂಡುಹಿಡಿದ್ರು. ಅಂದ್ರೆ ಬೇರೆ ವಿಜ್ಞಾನಿಗಳು ಈ ವರ್ಗೀಕರಣದಲ್ಲಿ ದೋಷಗಳನ್ನ ಕಂಡುಹಿಡಿದ್ರು. ಏನಪ್ಪಾ ದೋಷ ಅಂದ್ರೆ, ಡಾಬರ್ನಿಯರ್ ಅವರು ಎಲ್ಲ ಧಾತುಗಳನ್ನ ಈ ರೀತಿಯಾಗಿ ಅರೇಂಜ್ ಮಾಡೋದಕ್ಕೆ ಆಗ್ಲಿಲ್ಲ. ಎಲ್ಲ ಧಾತುಗಳು ಈ ರೀತಿಯಾಗಿ ಅರೇಂಜ್ ಆಗ್ಲಿಲ್ಲ. ಟಿಲ್ ಅಯೋಡಿನ್ ಓನ್ಲಿ he would managed. Okay, ನೆಕ್ಸ್ಟ್ ಇರೋದು ನ್ಯೂಲ್ಯಾಂಡ್ಸ್ ಲಾ ಆಫ್ ಆಕ್ಟೇವ್ಸ್. ಡಾಬರ್ನಿಯರ್ ಆದ್ಮೇಲೆ ನ್ಯೂಲ್ಯಾಂಡ್ ಅನ್ನೋ ವಿಜ್ಞಾನ ಅಷ್ಟಕ ಸಿದ್ಧಾಂತವನ್ನ ತಂದ್ರು. ಹೌದಾ, ಅಷ್ಟಕ ಸಿದ್ಧಾಂತವನ್ನ ತಂದ್ರು. ಅವರ ಪ್ರಕಾರ ಏನು ಅಂತ ಅಂದ್ರೆ, ಇಟ್ ಕಂಟೈನ್ ದ ಎಲಿಮೆಂಟ್ಸ್ ಫ್ರಮ್ ಹೈಡ್ರೋಜನ್ ಟು ಥೋರಿಯಂ. ಸೊ ನ್ಯೂಲ್ಯಾಂಡ್ಸ್ ಅವರ ಪ್ರಕಾರ ಅವರು ಹೈಡ್ರೋಜನ್ ಇಂದ ಥೋರಿಯಂ ಧಾತುಗಳನ್ನ ಕನ್ಸಿಡರ್ ಮಾಡಿದ್ರು. ಪ್ರಾಪರ್ಟೀಸ್ ಆಫ್ ಎವ್ರಿ 8th ಎಲಿಮೆಂಟ್ ವೇರ್ ಸಿಮಿಲರ್ ಟು ದಟ್ ಆಫ್ ಫಸ್ಟ್ ಎಲಿಮೆಂಟ್. ಹೇಗೆ ಅವರು ಗುಂಪನ್ನ ಮಾಡಿದ್ರು ಅಂದ್ರೆ, 1ನೇ ಧಾತುವಿನ ಗುಣ 8ನೇ ಧಾತು ಮತ್ತು 1ನೇ ಧಾತುವಿನ ಗುಣ ಸಿಮಿಲರ್, ಅಂದ್ರೆ ಒಂದು ರೀತಿ ಸೇಮ್ ಆಗ್ತಿರ್ತಿತ್ತು. ಆ ರೀತಿ ಅವರು ಗುಂಪನ್ನ ಮಾಡಿದ್ರು. ಅದೇ ರೀತಿಯಾಗಿ ಅವರು ಆ ಗುಂಪಿಗೆ ಒಂದಿಷ್ಟು ಹೆಸರನ್ನ ಕೊಟ್ಟು, ಡೂ, ರೇ, ಮಿ, ಫಾ, ಸೋ, ಲಾ, ಟಿ. ಆ ಹೆಸರುಗಳು ಹೇಗೆ ಅಂತಂದ್ರೆ, ಅವರು ಸಂಗೀತದ ಸ್ವರಾಕ್ಷರಗಳನ್ನ ಬಳಸಿ ಆ ಹೆಸರುಗಳನ್ನ ಕೊಟ್ರು. ನಮಗೆ ಹೇಗೆ ಸ, ರೇ, ಗ, ಮ, ಪ, ದ, ನಿ, ಈ ಸ್ವರಾಕ್ಷರಗಳನ್ನ ಬಳಸಿ ಆ ಗುಂಪುಗಳಿಗೆ ಹೆಸರನ್ನ ಕೊಟ್ರು. ಆ ಗುಂಪುಗಳನ್ನ ಹೇಗ್ ಮಾಡ್ತಾರೆ ಅಂದ್ರೆ, 1ನೇ ಧಾತುವಿನ ಗುಣಲಕ್ಷಣ 8ನೇ ಧಾತುವಿನ ಗುಣಲಕ್ಷಣ ಸಿಮಿಲರ್ ಆಗಿರತ್ತೆ, ಹೊಂದಿರತ್ತೆ. ಹೌದಾ, ಆ ರೀತಿಯಾಗಿ ನ್ಯೂಲ್ಯಾಂಡ್ ಅವರು ತಮ್ಮ ಅಷ್ಟಕ ಸಿದ್ಧಾಂತವನ್ನ ನಿರೂಪಿಸಿದ್ರು. ಈಗ ನಾವು ಅಷ್ಟಕ ಸಿದ್ಧಾಂತದ ಲಿಮಿಟೇಷನ್ಸ್ ಅಂದ್ರೆ ದೋಷಗಳಲ್ಲಿ ಬಂದಾಗ, ದ ಲಾ ವಾಸ್ ಅಪ್ಲಿಕೇಬಲ್ ಟು ಎಲಿಮೆಂಟ್ಸ್ ಅಪ್ ಟು ಕ್ಯಾಲ್ಸಿಯಂ ವರೆಗೆ ಮಾತ್ರ ಈ ಸಿದ್ಧಾಂತವು ನಡೀತಾ ಇತ್ತು, ಅಂದ್ರೆ ಫಾಲೋ ಆಗ್ತಾ ಇತ್ತು. It contained only 46 elements. Further, it was assumed that Newlands that only 56 elements in nature. No more. Okay. ಇದನ್ನ ಓನ್ಲಿ 56 ಎಲಿಮೆಂಟ್ಸ್ ಗೆ ಆಗಿತ್ತು. ಅದಾದ್ಮೇಲೆ ಹೊಸ ಧಾತುಗಳು ಸೇರ್ಪಡೆ ಆದಾಗ ಹೊಸ ಧಾತುಗಳಿಗೆ ಈ ಸಿದ್ಧಾಂತ ಅಪ್ಲೈ ಆಗಲಿಲ್ಲ. In order to fit elements into the table, Newlands adjusted 2 elements in the same slot and also put some unlike elements under same note. So, ಆ ಒಂದು ಸಿದ್ಧಾಂತವನ್ನ ಪ್ರತಿಪಾದಿಸ್ಲಿಕ್ಕೆ ಅವರು 2 ಡಿಸ್ಸಿಮಿಲರ್ ಧಾತುಗಳನ್ನ, ಅಂದ್ರೆ 2 ಹೊಂದದೇ ಇರುವ ಧಾತುಗಳನ್ನ ಒಂದೇ ಟೇಬಲ್ ಅಲ್ಲಿ ಹಾಕಿದ್ರು. ಉದಾಹರಣೆಗೆ, cobalt and nickel are in same slot and these are placed in same column as fluorine, bromine, which have very different properties than these elements. ಕೊಬಾಲ್ಟ್ ಮತ್ತೆ ನಿಕ್ಕಲ್ ಧಾತುಗಳನ್ನ ಹ್ಯಾಲೋಜನ್ಸ್ ಜೊತೆ, ಫ್ಲೋರಿನ್, ಬ್ರೋಮಿನ್ ಜೊತೆ ಅವರು ಗುಂಪುಗಳನ್ನಾಗಿ ಮಾಡಿದ್ರು. ಆದ್ರೆ ಕ್ಲೋರಿನ್, ಬ್ರೋಮಿನ್ ನ ರಿಯಾಕ್ಟಿವಿಟಿ ಅಥವಾ ಕ್ರಿಯಾತ್ಮಕ ಚಟುವಟಿಕೆ ಈ ಕೊಬಾಲ್ಟ್ ಮತ್ತೆ ನಿಕ್ಕಲಿಗೆ ಸಂಬಂಧ, ಅಂದ್ರೆ ಹೊಂದಾಣಿಕೆ ಆಗೋದಿಲ್ಲ. ಐರನ್ ವಿಚ್ resembles cobalt and nickel
in property has been placed differently away from these elements. ಐರನ್ ಅನ್ನೋ ಧಾತು ಅಂದ್ರೆ ಕಬ್ಬಿಣ ಧಾತುವು ಕೊಬಾಲ್ಟ್ ಮತ್ತೆ ನಿಕ್ಕಲ್ ಗುಣಗಳನ್ನ ಸ್ವಲ್ಪ ರೀತಿಯಲ್ಲಿ ಹೊಂದತ್ತೆ, ಆದರೆ ಅದು ಬೇರೆ ಗುಂಪಿನಲ್ಲಿ ಅವರು ಇಟ್ಟಿದ್ರು. ಇವೆಲ್ಲ ನ್ಯೂಲ್ಯಾಂಡ್ಸ್ ಅಷ್ಟಕ ಅಂದ್ರೆ ವರ್ಗೀಕರಣ ಅಷ್ಟಕದ ದೋಷಗಳು ಅಂತ ಹೇಳ್ಬಹುದು. ಮೂರನೇದಾಗಿ ನಮಗೆ ಬರೋದು ಮೆಂಡ್ಲೀವ್ಸ್ ಪಿರಿಯಾಡಿಕ್ ಟೇಬಲ್. ಹೌದಾ, ಮೆಂಡ್ಲೀವ್ಸ್ ಆವರ್ತಕ ಕೋಷ್ಟಕ ಅಂತ ಹೇಳ್ತಾರೆ. ಸೊ ಮೆಂಡ್ಲೀವ್ಸ್ ಪಿರಿಯಾಡಿಕ್ ಟೇಬಲ್ ಅಥವಾ ಸಿದ್ಧಾಂತ ಏನ್ ಹೇಳತ್ತೆ, ವರ್ಗೀಕರಣ ಸಿದ್ಧಾಂತ, ಆವರ್ತಕ ಸಿದ್ಧಾಂತ ಏನ್ ಹೇಳತ್ತೆ ಅಂತಂದ್ರೆ, ದ ಪ್ರಾಪರ್ಟೀಸ್ ಆಫ್ ಎಲಿಮೆಂಟ್ಸ್ ಆರ್ ಪಿರಿಯಾಡಿಕ್ ಫಂಕ್ಷನ್ಸ್ ಆಫ್ ದರ್ ಅಟೋಮಿಕ್ ಮಾಸಸ್. ಸೊ ಪ್ರತಿಯೊಂದು ಧಾತುವಿನ ಗುಣಲಕ್ಷಣಗಳು ಅದರ ಪರಮಾಣು ರಾಶಿವಿನ ಗುಣ ಕ್ರಿಯೆಯ ಮೇಲೆ, ಫಂಕ್ಷನ್ಸ್ ಗಳ ಮೇಲೆ ಡಿಪೆಂಡ್ ಆಗಿದೆ ಅಂತ ಮೆಂಡ್ಲೀರವರು ಪ್ರತಿಪಾದಿಸಿದ್ರು. ಸೊ ಮೆಂಡ್ಲೀವ್ಸ್ ಪಿರಿಯಾಡಿಕ್ ಟೇಬಲ್ ಅಲ್ಲಿ ಏನೇನಿದೆ ಅನ್ನೋದನ್ನ ನೋಡೋಣ. ಈ ಮೆಂಡ್ಲೀವ್ರವರು ಧಾತುಗಳನ್ನ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದರ್ ಅಟೋಮಿಕ್ ಮಾಸಸ್ ಅಂಡ್ ಸಿಮಿಲಾರಿಟೀಸ್ ಇನ್ ದರ್ ಪ್ರಾಪರ್ಟಿ, ಹೇಗೆ ಈ ಧಾತುಗಳನ್ನ ವರ್ಗೀಕರಣ ಮಾಡಿದ್ರು ಅಂದ್ರೆ, ಇವರು ಕೂಡ ಅದನ್ನ ಪರಮಾಣು ರಾಶಿವಿನ ಏರಿಕೆ ಕ್ರಮವನ್ನ ಫಾಲೋ ಮಾಡಿದ್ರು. ಅದೇ ರೀತಿಯಾಗಿ ಸಿಮಿಲಾರಿಟೀಸ್ ಇನ್ ದ ಪ್ರಾಪರ್ಟೀಸ್, ಆ ಧಾತುಗಳ ನಡುವೆ ಇರುವ ಗುಣಗಳ ಸಿಮಿಲಾರಿಟೀಸ್ ಆಧಾರದ ಮೇಲೆ ಇವರು ವರ್ಗೀಕರಣವನ್ನ ಮಾಡ್ತಾರೆ. ದ ಫಾರ್ಮುಲಾ ಆಫ್ ದ ಆಕ್ಸೈಡ್ಸ್ ಅಂಡ್ ಹೈಡ್ರೈಡ್ಸ್ ಫಾರ್ಮ್ಡ್ ಬೈ ದ ಎಲಿಮೆಂಟ್ಸ್ ವಾಸ್ ಆಲ್ಸೋ ದ ಬೇಸಿಸ್ ಫಾರ್ ದ ಕ್ಲಾಸಿಫಿಕೇಶನ್ ಆಫ್ ದ ಎಲಿಮೆಂಟ್ಸ್. ಸೊ ಆಕ್ಸೈಡ್ಸ್ ಮತ್ತೆ ಹೈಡ್ರೈಡ್ಸ್ ಗಳು ಏನು ಧಾತುಗಳ ಜೊತೆ ಫಾರ್ಮೇಶನ್ ಆಗ್ತಾವೋ, ನಿರ್ಮಾಣ ಆಗ್ತಾವೋ, ಅದರ ಆಧಾರದ ಮೇಲೂ ಕೂಡ ಇವರು ವರ್ಗೀಕರಣವನ್ನ ಮಾಡಿದ್ರು. ಸೊ ಮೆಂಡ್ಲೀವ್ ಆವರ್ತಕ ಕೋಷ್ಟಕದಲ್ಲಿ 6 ರೋಗಳು ಮತ್ತು ನಮಗೆ 7 ಕಾಲಂಗಳು ಹಾರಿಜಾಂಟಲ್ ರೋಸ್ ಅಂದ್ರೆ ಅಡ್ಡ ಸಾಲುಗಳಿಗೆ ಅವರು ಪೀರಿಯಡ್ಸ್ ಅಂತ ಕರೆದ್ರು, ಉದ್ದ ಸಾಲುಗಳಿಗೆ ಅವರು ಗ್ರೂಪ್ಸ್ ಅಂತ ಕರೆದ್ರು. ಹೌದಾ, ಜಸ್ಟ್ ಅ ಮಿನಿಟ್. ಸೊ ಇಲ್ಲಿ ಅವರು 6 ಹಾರಿಜಾಂಟಲ್ ರೋಸ್, 6 ಪೀರಿಯಡ್ಸ್ ಗಳು 8 ಗ್ರೂಪ್ಸ್ ಗಳನ್ನ ಮಾಡ್ತಾರೆ. ದ ಗ್ರೂಪ್ಸ್ 1 to 7 had 2 ಸಬ್ ಗ್ರೂಪ್ಸ್ ಕಾಲ್ಡ್ ಎ ಸಬ್ ಗ್ರೂಪ್ ಅಂಡ್ ಬಿ ಸಬ್ ಗ್ರೂಪ್. ಏಳನೇ ಗ್ರೂಪಿಗೆ ಏನಾಗತ್ತೆ ಅಂತಂದ್ರೆ, 7ನೇ ಗ್ರೂಪ್ ಅಲ್ಲಿ 2 ಸಬ್ ಗ್ರೂಪ್ ಇದೆ, ಎ ಮತ್ತೆ ಬಿ ಅಂತ. ಓಕೆ, ದೆನ್ ಗ್ರೂಪ್ 8 and 3 rows of elements having similar property were placed in the same group. ಯಾವ ಧಾತುಗಳಿಗೆ ಸಿಮಿಲರ್ ಅಂದ್ರೆ ಗುಣಗಳಲ್ಲಿ ಹೊಂದಾಣಿಕೆ ಇದೆನೋ ಅದನ್ನ ಅವರು ಒಂದೇ ಗ್ರೂಪ್ ಅಲ್ಲಿ ಇಡ್ತಿದ್ರು. ಸೊ ಮೆರಿಟ್ಸ್ ಆಫ್ ಮೆಂಡ್ಲೀವ್ಸ್ ಪಿರಿಯಾಡಿಕ್ ಟೇಬಲ್, ಆವರ್ತಕ ಕೋಷ್ಟಕದ ಮೆರಿಟ್ಸ್ ಏನು, ಗುಡ್ ಪಾಯಿಂಟ್ಸ್ ಏನು ಅಂತ ಅಂದ್ರೆ, ಎಲಿಮೆಂಟ್ಸ್ were classified on a more fundamental basis of their atomic masses and property. ಇವರು ಪರಮಾಣು ರಾಶಿ ಮತ್ತು ಧಾತುವಿನ ಗುಣಗಳ ಆಧಾರದ ಮೇಲೆ ವರ್ಗೀಕರಣವನ್ನ ಮಾಡ್ತಾರೆ. Spaces were left vacant to accommodate the elements to be discovered in future. ಸೊ ಈ ಕೋಷ್ಟಕದಲ್ಲಿ ನೀವು ನಡುವೆ ಏನ್ ಮಾಡ್ಬೋದು, ಒಂದು ಗ್ಯಾಪ್ಸ್ ಗಳನ್ನ ನೋಡ್ಬೋದು. ಆ ಗ್ಯಾಪ್ಸ್ ಏನ್ ಸೂಚಿಸ್ತವೆ ಅಂತಂದ್ರೆ, ಯಾವ್ದಾದ್ರೂ ಹೊಸ ಎಲಿಮೆಂಟ್ ಅಥವಾ ಹೊಸ ಧಾತು ಕಂಡು ಹಿಡಿದಾಗ ಆ ಧಾತುವನ್ನ, ಆ ಗುಣಗಳನ್ನ ಹೊಂದಿದ್ರೆ ಆ ಧಾತುವನ್ನ ಆ ಗುಂಪಿಗೆ ಅಲ್ಲಿ ಇಳಿಸಬಹುದಾಗಿದೆ. It could predict the properties of elements which helped in discovery of new elements. ಸೊ ಅದು ಒಂದು ಧಾತುವಿನ ಗುಣಲಕ್ಷಣಗಳನ್ನ ಹೇಳುವಂತಹ ಆವರ್ತಕ ಕೋಷ್ಟ ಆಗಿತ್ತು, ಎದ್ದು ತೋರಿಸುವಂತಹ ಆವರ್ತಕ ಕೋಷ್ಟಕ ಆಗಿತ್ತು. ಇದರಿಂದ ಹಲವಾರು ಹೊಸ ಧಾತುಗಳನ್ನ ಏನಂತಾರೆ ಸೃಷ್ಟಿ ಮಾಡಿದ್ರು, ಅಲ್ಲ ಕಂಡು ಹಿಡಿದ್ರು. The inert gas elements discovered later could be placed in separate group without disturbing the table. Inert gas, helium, neon, ಅನಿಲಗಳು ಅಂತ ಏನ್ ಹೇಳ್ತೀವಿ, ಇನ್ನರ್ಟ್ ಅಂದ್ರೆ ಒಳ ಅನಿಲಗಳು, ಯಾವುದು ಕ್ರಿಯಾಶೀಲ ಅನಿಲ ಇರೋದಿಲ್ಲ, ಅದಕ್ಕೆ ಇನ್ನರ್ಟ್ ಗ್ಯಾಸಸ್ ಅಂತ ಹೇಳ್ತೀವಿ. ಸೊ ಡಿಫೆಕ್ಟ್ಸ್ ಆಫ್ ಮೆಂಡ್ಲೀವ್ ಪಿರಿಯಾಡಿಕ್ ಟೇಬಲ್. ಸೊ ಮೆಂಡ್ಲೀವ್ ಆವರ್ತಕ ಕೋಷ್ಟಕದಲ್ಲಿ ದೋಷಗಳು ಏನಂದ್ರೆ, ಸಮ್ ಎಲಿಮೆಂಟ್ಸ್ ಆರ್ ನಾಟ್ ಅರೇಂಜ್ಡ್ ಇನ್ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದರ್ ಅಟೋಮಿಕ್ ಮಾಸಸ್. ಕೆಲವೊಂದಿಷ್ಟು ಧಾತುಗಳು ಕೊಬಾಲ್ಟ್ ಮತ್ತೆ ನಿಕ್ಕಲ್, ಸೊ ಟಿಟಾನಿಯಂ, ಸೊ ಇವೇನ್ ಮಾಡಿದಾವೆ ಅಂತಂದ್ರೆ, ಇದನ್ನ ಪರಮಾಣು ರಾಶಿಯ ಏರಿಕೆ ಕ್ರಮವನ್ನ ಇಲ್ಲಿ ಇನ್ಕ್ಲೂಡ್ ಮಾಡಿಲ್ಲ. ಪೊಸಿಷನ್ ಆಫ್ ಹೈಡ್ರೋಜನ್ ಇಸ್ ನಾಟ್ ಕ್ಲಿಯರ್. ಹೈಡ್ರೋಜನ್ ನ ಯಾಕೆ ಈ ಕೋಷ್ಟಕದಲ್ಲಿ ಇಲ್ಲಿಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಕ್ಲಾಸಿಫಿಕೇಶನ್ ಅಥವಾ ಅನ್ನೋದ್ರ ಬಗ್ಗೆ ಕ್ಲಾರಿಫಿಕೇಶನ್ ಅವ್ರು ನಮಗೆ ಕೊಟ್ಟಿಲ್ಲ. ಯಾಕೆಂದ್ರೆ ಅದು ಮೆಟಲ್ಸ್ ಮತ್ತೆ ನಾನ್ ಮೆಟಲ್ಸ್ ಎರಡೂ ರೀತಿಯ ಗುಣಗಳನ್ನ ತೋರ್ಸತ್ತೆ. ದ ಪೊಸಿಷನ್ ಆಫ್ ಐಸೋಟೋಪ್ಸ್ ಆಫ್ ಎಲಿಮೆಂಟ್ಸ್ ಇಸ್ ನಾಟ್ ಕ್ಲಿಯರ್. ಐಸೋಟೋಪ್ಸ್ ಗಳ ಬಗ್ಗೆಯೂ ಕೂಡ ಅವರು ಯಾವುದೇ ರೀತಿಯಂತಹ ಮಾಹಿತಿಯನ್ನ ಪಿರಿಯಾಡಿಕ್ ಟೇಬಲ್ ಅಂದ್ರೆ ಆವರ್ತಕ ಕೋಷ್ಟಕದಲ್ಲಿ ಕೊಟ್ಟಿಲ್ಲ. ಹೌದಾ,
ದಿಸ್ ಇಸ್ ಅಬೌಟ್ ಮೆಂಡ್ಲೀವ್ಸ್ ಪಿರಿಯಾಡಿಕ್ ಟೇಬಲ್, ಆ ಮೆಂಡ್ಲೀವ್ನ ಆವರ್ತಕ ಕೋಷ್ಟಕ. ಇನ್ನು ಮುಂದಿನ ಸೆಷನ್ ಅಲ್ಲಿ ನಾವು ಆಧುನಿಕ ಆವರ್ತಕ ಕೋಷ್ಟಕದ ಬಗ್ಗೆ ಕಲಿಯೋಣ. ಅಲ್ಲಿವರೆಗೂ ಹ್ಯಾವ್ ಅ ನೈಸ್ ಡೇ.